ಕಾವೇರಿ ಮತ್ತೆ ಬೋರ್ ಎರಡೂ ಕೂಡ ಇದೆ. ಹಾಗೆ ಇದು ನಮಗೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ. ಹೇಗೆ 30-40 ಕಂಪ್ಲೀಟ್ ವುಡ್ ವರ್ಕ್ಸ್ ಎಲ್ಲ ಟೀಕ್ವುಡ್ ಅಲ್ಲಿ ಕೊಟ್ಟಿರ್ತಾರೆ, ಈ ಬಿಲ್ಡಿಂಗ್ ಅಲ್ಲೂ ಅಷ್ಟೇ ಕಂಪ್ಲೀಟ್ ನಮಗೆ ಟೀಕ್ವುಡ್ ಅಲ್ಲೇ ವುಡ್ ವರ್ಕ್ಸ್ ನ ಮಾಡ್ತಾರೆ. ಹಾಗೆ ಈ ಮನೆಯಲ್ಲಿ ನಾವೇನ್ ಫ್ಲೋರಿಂಗ್ಸ್ ನೋಡ್ತಿದ್ವಿ ಕಂಪ್ಲೀಟ್ ಆಗಿ ನಮಗೆ ಅದನ್ನ ಗ್ರಾನೈಟ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಸೊ ಈ ರೂಮ್ ನ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ನಾರ್ಮಲ್ ರೂಮ್ ಆಗೇನೆ ಯೂಸ್ ಮಾಡ್ಬೋದು. ನಮಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ತಲಗಟ್ಪುರ, ಹಾಗೆ ವಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಯರೆಸ್ಟ್ ಆಗಿರುತ್ತೆ. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ ವರ್ಲ್ಡ್. ನಾನು ನಿಮಗೆ ಇವತ್ತು ತೋರ್ಸಕ್ಕೆ ಹೊರಟಿರೋದು BDA 2030 ಡೈಮೆನ್ಷನ್ ಇರುವ ಒಂದು ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಪ್ರಾಪರ್ಟಿ. ಸೊ ನೀವು ಪ್ರಾಪರ್ಟಿ ಎಲಿವೇಶನ್ ನೋಡ್ತಾ ಇರ್ಬೋದು, ತುಂಬಾನೇ ಬ್ಯೂಟಿಫುಲ್ ಅಂಡ್ ಯೂನಿಕ್ ಆಗಿ ಮಾಡಿದ್ದಾರೆ. ಸೊ ಈಗ ನಾವು ಮೇನ್ ಎಂಟ್ರೆನ್ಸ್ ಹತ್ರ ಇದೀವಿ. ಸೊ ಕಂಪ್ಲೀಟ್ಲಿ ಸೆಕ್ಯೂರಿಟಿ ಬೇಸ್ಡ್ ಆಗಿ ಮಾಡ್ಕೊಟ್ಟಿದ್ದಾರೆ, ಗ್ರಿಲ್ ಬೇಸ್ಡ್. ಸೊ ಒಳಗಡೆ ಬರ್ತಾ ಇದೀವಿ. ಸೊ ಇದು ನಮಗೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಗಿರುತ್ತೆ. ನಮಗೆ ವಾಟರ್ ಫೆಸಿಲಿಟಿ ಅಂತ ಬಂದ್ರೆ ಕಾವೇರಿ ಮತ್ತೆ ಬೋರ್ ಎರಡೂ ಕೂಡ ಇದೆ. ಹಾಗೆ ಇದು ನಮಗೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಅಂಡ್ ನೀವು ನೋಡ್ತಾರೋ ತುಂಬಾನೇ ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್ಗೆ. ಹಾಗೆ ನಮಗೆ EV ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ 2-3 ಕಡೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು, ಕಂಪ್ಲೀಟ್ ಆಗಿ ಸೇಫ್ಟಿಗೋಸ್ಕರ ಗ್ರಿಲ್ ನ ಹಾಕಿದ್ದಾರೆ. ಇದು ನಮಗೆ ಪ್ಲಾಂಟೇಶನ್ ಬಾಕ್ಸ್ ಆಗಿರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಈ ಸ್ಪೇಸ್ನು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಮಗೆ LPG ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಈ ಸ್ಟೆಪ್ಸ್ ನ ಮೂಲಕ ನಾವು ಈಗ ಪ್ರಾಪರ್ಟಿ ಎಂಟ್ರೆನ್ಸಿಗೆ ಹೋಗೋಣ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಎಲ್ಲ ನಮಗೆ ಫುಲ್ ಗ್ರಾನೈಟ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ನ ಕೊಟ್ಟಿದ್ದಾರೆ. ಸೊ ನಾವೀಗ ಪ್ರಾಪರ್ಟಿ ಹತ್ರ ಹೋಗ್ತಾ ಇದೀವಿ. ಸೊ ಈಗ ಇದು ಪ್ರಾಪರ್ಟಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಗ್ರಾನೈಟ್ ಕ್ಲೇಡಿಂಗ್ಸ್ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅಂಡ್ ಪಾಶ್ ಲುಕ್ ನ ಕೊಡ್ತಾ ಇದೆ. ಸೊ ಹಾಗೆ ಮುಂದೆ ಹೋಗೋಣ. ನಾವೀಗ ಮನೆ ಮುಂದೆ ನಿಂತಿದೀವಿ. ಸೊ ನೀವು ಇಲ್ಲಿಂದಾನು ಸೀಲಿಂಗ್ಸ್ ಅಬ್ಸರ್ವ್ ಮಾಡ್ತಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ, ಅಟ್ರಾಕ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಮೇನ್ ಡೋರ್, ಇದು ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಹೇಗೆ 30-40 ಕಂಪ್ಲೀಟ್ ವುಡ್ ವರ್ಕ್ಸ್ ಎಲ್ಲ ಟೀಕ್ವುಡ್ ಅಲ್ಲಿ ಕೊಟ್ಟಿರ್ತಾರೆ, ಈ ಬಿಲ್ಡಿಂಗ್ ಅಲ್ಲೂ ಅಷ್ಟೇ ಕಂಪ್ಲೀಟ್ ನಮಗೆ ಟೀಕ್ವುಡ್ ಅಲ್ಲೇ ವುಡ್ ವರ್ಕ್ಸ್ ನ ಮಾಡ್ಕೊಟ್ಟಿದ್ದಾರೆ. ನೀವು ಮೇನ್ ಡೋರ್ ನ ನೋಡ್ತಾ ಇರ್ಬೋದು, ಇದು ಫುಲ್ ಟೀಕ್ವುಡ್ ಫಿನಿಶಿಂಗ್ ಸಖತ್ತಾಗಿದೆ. ಸೊ ಇದು ನಮಗೆ ಲಿವಿಂಗ್ ಸ್ಪೇಸ್ ಆಗಿರುತ್ತೆ. ತುಂಬಾ ಸ್ಪೇಷಿಯಸ್ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕಂಪ್ಲೀಟ್ಲಿ ವಿನಿಯರ್ ವುಡ್ಸ್ ಅಲ್ಲೇ ಮಾಡಿ ಇರೋದು. ಹಾಗೆ ಸೀಲಿಂಗ್ಸ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇದು ನಮಗೆ TV ಯೂನಿಟ್ ಆಗಿರುತ್ತೆ. ಇದೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂಡ್ ತುಂಬಾನೇ ಪಾಶ್ ಲುಕ್ ಕೊಡ್ತಾ ಇದೆ ಮನೆಗೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ಬಂದು ನಮಗೆ ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಸೊ ಇದು ನಮಗೆ ವೆಂಟಿಲೇಷನ್ಗೆ ಅಂತ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ ಮನೆ ಒಳಗಡೆ. ಹಾಗೆ ಮುಂದೆ ಬಂದ್ರೆ ಇದು ನಮ್ಗೆ ಶೋಕೇಸ್ ಸ್ಪೇಸ್ ಕೊಟ್ಟಿದ್ದಾರೆ TV ಯೂನಿಟ್ ಪಕ್ಕದಲ್ಲೇ. ಹಾಗೆ ಇದು ದೇವ್ರ ಮನೆ, ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾವು ಒಳಗಡೆ ಕುತ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಕಿಚನ್ ಆಗಿರುತ್ತೆ, ಓಪನ್ ಕಿಚನ್. ಹಾಗೆ ಈ ಸ್ಪೇಸ್ ಅಲ್ಲೇ ನೀವು ಹಿಂಗೆ ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲೂ ಕೂಡ ಶೋಕೇಸ್ ಪಾಯಿಂಟ್ಸ್ ನ ಮಾಡ್ಕೊಟ್ಟಿದ್ದಾರೆ ಇಂಟೀರಿಯರ್ಸ್ಗೋಸ್ಕರ. ಸೊ ಇದು ಬಂದು ನಮಗೆ ನಾರ್ಮಲ್ ವಾಶ್ ಬೇಸಿನ್ ಪಾಯಿಂಟ್. ಹಾಗೆ ಇದೆಲ್ಲ ನಾರ್ಮಲ್ ಡ್ರಾಯರ್ಸ್ ಕೊಟ್ಟಿದ್ದಾರೆ ಯುಟೆನ್ಸಿಲ್ಸ್ಗೆ ಅಂತ. ಅಂಡ್ ಇದು ಅಷ್ಟೇ ಸ್ಟೋರೇಜ್ ಸ್ಪೇಸಸ್ ಮೇಲ್ಗಡೆನೂ ಅಷ್ಟೇ. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕೂಡ ನೆಕ್ಸ್ಟ್ ಇನ್ನೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ಗೆ ಅಂತಾನೆ. ಹಾಗೆ ಇಲ್ಲಿ ನಮಗೆ ಟಾಪ್ ಅಪ್ ವಾಷಿಂಗ್ ಮೆಷಿನ್ ಬರುತ್ತೆ. ಹಾಗೆ ಇದು ವೆಂಟಿಲೇಷನ್ಗೆ ಅಂತ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಸ್ಪೇಸ್ ನ ನೀವು ಬೇಕಿದ್ರೆ ಡೈನಿಂಗಿಗೆ ಅಂತಾನು ಯೂಸ್ ಮಾಡ್ಕೋಬಹುದು. ಹಾಗೆ ನಮ್ಗೆ ಇದು ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದನ್ನು ಅಷ್ಟೇ ಫುಲ್ ಸೇಫ್ಟಿ ವೈಸ್ ಅಲ್ಲೇ ಗ್ರಿಲ್ಸ್ ನ ಹಾಕಿದ್ದಾರೆ. ಇಲ್ಲಿ ನಮ್ಗೊಂದು ವಾಶ್ ಬೇಸಿನ್ ಬರುತ್ತೆ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ನಮಗೆ ಒಂದು ವಾಶ್ರೂಮ್ ನ ಕೂಡ ಕೊಡ್ತಾರೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಹಾಗೆ ಈ ಮನೆಯಲ್ಲಿ ನಾವೇನು ಫ್ಲೋರಿಂಗ್ಸ್ ನೋಡ್ತಿದ್ವಿ ಕಂಪ್ಲೀಟ್ ಆಗಿ ನಮಗೆ ಅದನ್ನ ಗ್ರಾನೈಟ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸ್ಟೇರ್ಸ್ ಆಗಿರ್ಬೋದು, ನಾರ್ಮಲ್ ಫ್ಲೋರಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಹಾಗೆ ಇದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಆಗಿ ಮಾಡ್ಕೊಡ್ತಾರೆ. ಹಾಗೆ ಮುಂದೆ ಬಂದ್ರೆ ಈ ಪಾಯಿಂಟ್ ನ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಇಂಟೀರಿಯರ್. ಸೊ ಇಲ್ಲಿಂದ ನೀವು ಹಾಲಲ್ಲಿ ಏನ್ ವಿಸಿಬಲ್ ಇದೆ ಅದನ್ನ ನೋಡ್ಬೋದು ಕೂಡ. ಸೊ ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಸೊ ಇದು ಬಂದು ನಮಗೆ ಸ್ಟಡಿ ಟೇಬಲ್ ಅಥವಾ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ವಿತ್ ನಮಗೆ ಸ್ಟೋರೇಜ್ ಸ್ಪೇಸಸ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು, ಲೈಟ್ಸ್ ಕೂಡ. ಸೊ ಈಗ ನಾವು ರೂಮ್ ನಂಬರ್ 1 ಬಂದಿದೀವಿ. ಸೊ ಇದನ್ನು ತುಂಬಾನೇ ಚೆನ್ನಾಗಿದೆ ವಿತ್ ಬಾಲ್ಕನಿ, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್. ಫಸ್ಟ್ ನಿಮಗೆ ಬಾಲ್ಕನಿ ತೋರಿಸ್ತೀನಿ. ಸೊ ನೀವು ಈ ಬಾಲ್ಕನಿ ನೋಡ್ತಾ ಇರ್ಬೋದು, ತುಂಬಾನೇ ಮಿನಿಮಲಿಸ್ಟಿಕ್ ಆಗಿ ಚೆನ್ನಾಗಿದೆ ಅಂಡ್ ತುಂಬಾ ಒಳ್ಳೆ ಬೆಳಕು ಕೂಡ ಬರ್ತಿದೆ. ಅಂಡ್ ವೆಂಟಿಲೇಷನ್ಸ್ಗೆ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಇದೆ.
ಹಾಗೆ ಮೇಲ್ಗಡೆ ಸ್ಟೋರೇಜ್ ಆಕ್ಸೆಸ್ ಇದೆ. ಹಾಗೆ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಸೀಲಿಂಗ್ ಲೈಟ್ ನ ಫಿಟ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಆರ್ ಅಟ್ರಾಕ್ಟಿವ್ ಪಾಯಿಂಟ್, ಇಲ್ಲಿ ನಮಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ನ ಕೂಡ ಕೊಟ್ಟಿದೆ ವಿತ್ ಸ್ಟೋರೇಜ್ ಡ್ರಾಯರ್ಸ್ ನೋಡ್ತಿದ್ದಂಗೆ. ಹಾಗೆ ಇದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ಅಂಡ್ ಮುಂದೆ ಬಂದ್ರೆ ಇಲ್ಲಿ ನಮಗೆ ವಾಶ್ರೂಮ್ ಇದೆ, ಅಟ್ಯಾಚ್ಡ್ ವಾಶ್ರೂಮ್. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿ ಏನು ವಾಶ್ರೂಮ್ ಫಿಟ್ಟಿಂಗ್ಸ್ ಅಥವಾ ಕಿಚನ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ನೆಕ್ಸ್ಟ್ ರೂಮ್ ಹೋಗೋಣ. ಸೊ ಇದು ಬಂದು ರೂಮ್ ನಂಬರ್ 2 ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ವೆಂಟಿಲೇಷನ್ಗೆ ವಿಂಡೋಸ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಸ್ಟೋರೇಜ್ ಡ್ರಾಯರ್ಸ್. ಹಾಗೆ ಇಲ್ಲಿ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಇದೆ. ಹಾಗೆ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಹಿಡನ್ ವಾಶ್ರೂಮ್ ಕೂಡ ಇದೆ, ಮೀನ್ ವಾಟ್ ಯು ಕಾಲ್ ವಾಕ್ ಇನ್ ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಫಿಟ್ಟಿಂಗ್ಸ್ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ ವಿತ್ ವೆಂಟಿಲೇಷನ್. ಸೊ ನಾವೀಗ ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಇಲ್ಲಿನೂ ಸೀಲಿಂಗ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಲೈಟ್ಸ್ ನೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದು ನಮಗೆ ಟಿವಿ ಯೂನಿಟ್ ಆಗುತ್ತೆ. ಜೊತೆಗೆ ಪಕ್ಕದಲ್ಲೇ ಒಂದು ನಾರ್ಮಲ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ, ಸ್ಟೋರೇಜ್ ಗಾರು ಯೂಸ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಡೋರ್ಸ್ ನ ಹೇಳ್ದಂಗೆ ಕಂಪ್ಲೀಟ್ ಆಗಿ ಮನೆಯಲ್ಲಿ ಇರೋ ಡೋರ್ಸ್ ಅಥವಾ ವುಡ್ ವರ್ಕ್ ಎಲ್ಲಾನು ಟೀಕ್ವುಡ್ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ನಾವೀಗ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇಲ್ಲಿ ನಮಗೆ ಇನ್ನೊಂದು ಸೀಲಿಂಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ನಾವೀಗ ರೂಮ್ ನಂಬರ್ 3 ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಅಟ್ಯಾಚ್ಡ್ ವಾಶ್ರೂಮ್ ಮತ್ತೆ ಬಾಲ್ಕನಿ 2 ಕೂಡ ಇದೆ ನಮಗೆ. ಸೊ ಸೇಮ್ ನೀವೇನು ನೋಡಿದ್ರಿ, ಮಿನಿಮಲಿಸ್ಟಿಕ್ ಬಾಲ್ಕನಿ. ಹಾಗೆ ವೆಂಟಿಲೇಷನ್ಗೆ ವಿಂಡೋಸ್ ಕೊಟ್ಟಿದ್ದಾರೆ. ಜೊತೆಗೆ ಸೇಮ್ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಸ್ಟೋರೇಜ್ ಸ್ಪೇಸ್, ಜೊತೆಗೆ ನಮಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ನೀವು ನೋಡ್ದಂಗೆ. ಸೊ ಇಲ್ಲಿ ಟಿವಿ ಯೂನಿಟ್ ಇದೆ, ಜೊತೆಗೆ ನಮಗೆ ಶೋಕೇಸ್ಗೆ ಅಂತ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ ವಿತ್ ವೆಂಟಿಲೇಷನ್ ನಿಮಗೆ. ಸೊ ಆಸ್ ಯೂಶುವಲ್ ಹೇಳ್ದಂಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಸೊ ನಾವೀಗ ನೆಕ್ಸ್ಟ್ ರೂಮ್. ಸೊ ಈ ರೂಮ್ನ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ನಾರ್ಮಲ್ ರೂಮ್ ಆಗೇನೆ ಯೂಸ್ ಮಾಡ್ಕೋಬಹುದು, ನಿಮ್ಮ ಬಿಟ್ಟಿರೋದದು. ಸೊ ಇದು ಬಂದು ಇಲ್ಲೂ ಕೂಡ ನಮಗೆ ಸೇಮ್ ಹಂಗೆ ಬರುತ್ತೆ. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ಯೂನಿಟ್, ಟಿವಿ ಯೂನಿಟ್ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಕೂಡ ನಮ್ಗೆ ಇನ್ನೊಂದು ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನಮಗೆ ಈ ರೂಮ್ ಅಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ ವಿತ್ ವೆಂಟಿಲೇಷನ್ ನೋಡ್ತಾ ಇರ್ಬೋದು. ಅಂಡ್ ಸೀಲಿಂಗ್ಸ್ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಯೂನಿಕ್ ಆಗಿ ಮಾಡಿದ್ದಾರೆ. ಸೊ ಈ ಮನೆ ಪ್ರತಿಯೊಂದು ಸೀಲಿಂಗ್ಸು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಸೇಮ್ ಇಲ್ಲ. ಸೊ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಈಗ ಬಿಲ್ಡಿಂಗ್ ನ ಲಾಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ನಮಗೆ ಸ್ಕೈಲೈಟ್ ಲೈಟಿಂಗ್ ಸಿಗ್ತಾ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ನಾವೀಗ ಓಪನ್ ಟೆರೆಸ್ಗೆ ಹೋಗ್ತಾ ಇದೀವಿ. ಸೊ ಈ ಸ್ಪೇಸ್ನು ಕೂಡ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಸೊ ಇದು ಓಪನ್ ಟೆರೆಸ್ ಆಗಿರುತ್ತೆ. ಸೊ ಈ ಕಡೆ ನಿಮಗೆ ಬಟ್ಟೆ ಒಣಗಾಕಕ್ಕೆಲ್ಲ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ಈ ಸ್ಪೇಸ್ ನ ನೀವು ವಾಷಿಂಗ್ ಮಷೀನ್ಗೆ ಜೊತೆಗೆ ನೀವು ಬೇರೆ ಆಕ್ಸೆಸಿಬಿಲಿಟೀಸ್ಗೂ ಯೂಸ್ ಮಾಡ್ಬೋದು. ಹಾಗೆ ಬಟ್ಟೆ ಒಗೆಯೋ ಕಲ್ಲು ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ನಮಗೆ ಟ್ಯಾಂಕ್ ರೂಮ್ ಇದೆ, ಅಲ್ಲಿ ನಮಗೆ 2000 ಲೀಟರ್ಸ್ ವಾಟರ್ ಕೆಪಾಸಿಟಿ ಇರೋ ಟ್ಯಾಂಕ್ ಕೂಡ ಇದೆ. ನಾನು ನಿಮ್ಗೆ ಹೇಳ್ದಂಗೆ ಇದು ನಮಗೆ ಓಪನ್ ಟೆರೆಸ್ ಆಗಿರೋದ್ರಿಂದ ನಿಮಗೆ ಬಟ್ಟೆ ಒಗೆಯೋ ಸ್ಪೇಸ್ ಕೂಡ ಇದೆ. ಸೊ ಹಾಗೆ ನೀವು ಇಲ್ಲೇ ನೋಡ್ತಾ ಇರ್ಬೋದು, ನಮಗೆ ಶೋಭಾ ಫಾರೆಸ್ಟ್ ರಿಜ್ ಅಪಾರ್ಟ್ಮೆಂಟ್ ತುಂಬಾ ನಿಯರೆಸ್ಟ್ ಇದೆ. ಹಾಗೆ ನಮಗೆ 100 ಫೀಟ್ ರೋಡ್ ಕೂಡ ಅಷ್ಟೇ ಹತ್ತಿರದಲ್ಲಿದೆ. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿಯ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಸೊ ಇದಿರೋದು ಬನಶಂಕರಿ 6th stage 4th B ಬ್ಲಾಕ್ ನಿಯರ್ ಮಲೆಮಹದೇಶ್ವರ ಟೆಂಪಲ್. ನಮಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ತಲಗಟ್ಪುರ, ಹಾಗೆ ವಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಯರೆಸ್ಟ್ ಆಗಿರುತ್ತೆ. ಹಾಗೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತುಂಬಾ ರೆಪ್ಯೂಟೆಡ್ ಸ್ಕೂಲ್ಸ್ ಕಾಲೇಜಸ್ ನಮಗೆ ನಿಯರೆಸ್ಟ್ ಅಲ್ಲಿ ಇರೋದು. ಹಾಗೆ ಮೈನ್ ರೋಡ್ಗೆ ಜಸ್ಟ್ 150 ಮೀಟರ್ಸ್ ಅಷ್ಟೇ ದೂರದಲ್ಲಿದೆ. ಸೊ ಈ ಪ್ರಾಪರ್ಟಿ ಮೇಲೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೆ ನಮಗೆ, ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಹಾಗೆ ತುಂಬಾನೇ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.